ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ತಾನೇ ಈ ಉಕ್ರೇನ್ ರಷ್ಯಾದ ಮೇಲೆ ಆಪರೇಷನ್ ಸ್ಪೈಡರ್ ವೆಬ್ ಹೆಸರಿನಲ್ಲಿ ಒಂದು ಭಯಂಕರವಾದಂಥ ದಾಳಿ ಮಾಡಿತ್ತು. ಒಂದು ರೀತಿಯಲ್ಲಿ ಸಂಚು ಮಾಡಿ ಹೊಂಚು ಹಾಕಿ ರಷ್ಯಾಗೆ ಬಹಳ ದೊಡ್ಡ ಆಘಾತವನ್ನು ಕೊಟ್ಟಿತ್ತು. ರಷ್ಯಾ ನಿರೀಕ್ಷಿಸಿರಲಿಲ್ಲ ಉಕ್ರೇನ್ ಈ ಪ್ರಮಾಣದಲ್ಲಿ ನಮ್ಮ ಇಷ್ಟೆಲ್ಲ ಒಳಗೆ ಬಂದು ದಾಳಿ ಮಾಡುತ್ತೆ ಅಂತೇಳಿ ರಷ್ಯಾ ಅಂದುಕೊಂಡಿರಲಿಲ್ಲ. ಉಕ್ರೇನ್ ಯಶಸ್ವಿಯಾಗಿ ಆ ದಾಳಿಯನ್ನು ಮಾಡಿತ್ತು. ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ಉಕ್ರೇನ್ನ ಪ್ಲಾನನ್ನು ಪ್ರಶಂಸೆ ಮಾಡಬೇಕು. ಅಬ್ಬಾ, ಎಂಥ ಒಂದು ಧೈರ್ಯವನ್ನು ತೋರಿಸಿದ್ದಾರೆ ಅಂತ. ಯಾಕಂದರೆ ಉಕ್ರೇನ್ ಮಾಡಿದಂತಹ ಆ ಒಂದು ದಾಳಿಯಲ್ಲಿ ರಷ್ಯಾಗೆ ಭಾರಿ ಹಿನ್ನಡೆ ಆಗಿತ್ತು. ರಷ್ಯಾದ 40ಕ್ಕೂ ಹೆಚ್ಚು ಫೈಟರ್ ಏರ್ಕ್ರಾಫ್ಟ್ಗಳು ಧ್ವಂಸ ಆಗಿ ಹೋಗಿತ್ತು. ಅವರ ಬಾಂಬರ್ ಫ್ಲೀಟ್ಗೆ ಬಹಳ ನಷ್ಟ ಆಗಿತ್ತು. ರಷ್ಯಾಗೆ ಉಕ್ರೇನ್ ಟೋಟಲಿ ಚಳ್ಳೆ ಹಣ್ಣನ್ನು ತಿನ್ನಿಸ್ಬಿಟ್ಟಿತ್ತು. ಉಕ್ರೇನ್ ಇಷ್ಟೆಲ್ಲ ದೊಡ್ಡ ಸಾಹಸ ಮಾಡಿಕೊಂಡು ಜೆಲೆನ್ಸ್ಕಿ ಅದನ್ನು ಕೊಚ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಜಾಗತಿಕವಾಗಿ ಹೆಚ್ಚು ಅದಕ್ಕೆ ಮಾನ್ಯತೆ ಸಿಕ್ಕಿರಲಿಲ್ಲ. ಜಗತ್ತು ಸ್ವಲ್ಪ ಹೆದರ್ಕೊಂಡಿತ್ತು. ಯಾಕೆಂದರೆ ಇಡೀ ಜಗತ್ತಿಗೆ ಒಂದು ವಿಚಾರ ಗೊತ್ತಿತ್ತು, ಉಕ್ರೇನ್ ಎಷ್ಟೇ ದೊಡ್ಡ ದಾಳಿ ಮಾಡಬಹುದು, ಆದರೆ ರಷ್ಯಾ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರಷ್ಯಾ ಪ್ರತೀಕಾರವನ್ನು ತೀರಿಸ್ಕೊಳ್ಳುತ್ತೆ. ರಷ್ಯಾದ ಪ್ರತೀಕಾರದಿಂದ ಉಕ್ರೇನ್ ಉಳಿಯೋದಿಲ್ಲ, ಹೀಗಂತ ಇಡೀ ಜಗತ್ತಿಗೆ ಗೊತ್ತಿತ್ತು. ಆದರೆ ಈ ಹುಂಬ ಅಧ್ಯಕ್ಷ ಇದನ್ನಲ್ಲ ಜೆಲೆನ್ಸ್ಕಿ, ಆತನಿಗೆ ಇದು ಯಾವ ವಿಚಾರವೂ ಗೊತ್ತಾಗಿರಲಿಲ್ಲ. ಆತ ಆ ಕ್ಷಣದಲ್ಲೂ ಕೂಡ ಸಂಭ್ರಮಾಚರಣೆಯಲ್ಲಿ ಮಗ್ನವಾಗಿದ್ದ. ಅಬ್ಬಾ, ಎಂಥ ಹೊಡೆತ ಕೊಟ್ಟಿದ್ದೀವಿ, ಇದಕ್ಕೆ ನಾವು 1.5 ವರ್ಷ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ರಷ್ಯಾದ 40ಕ್ಕೂ ಹೆಚ್ಚು ಫೈಟರ್ ಏರ್ಕ್ರಾಫ್ಟ್ಗಳು ಹಾನಿಗೊಳಗಾಗಿದ್ದಾವೆ. ರಷ್ಯಾದ ನ್ಯೂಕ್ಲಿಯರ್ ಬಾಂಬರ್ಗಳಿಗೆ ಹಾನಿಯಾಗಿದೆ. ಹೀಗೆಲ್ಲ ಅವರು ಸಂಭ್ರಮಿಸ್ತಾ ಇದ್ರು. ಆದರೆ ಈ ಸಂಭ್ರಮ ಅಂದುಕೊಂಡಂತೆ ಹೆಚ್ಚು ದಿನ ಉಳಿಯಲಿಲ್ಲ. ಯಾಕೆ ಅಂತಂದರೆ ಈಗ ರಷ್ಯಾ ಕಂಡು ಕೇಳರಿಯದಂಥ ದಾಳಿಯನ್ನು ಉಕ್ರೇನ್ ಮೇಲೆ ಮಾಡಿದೆ. ಉಕ್ರೇನ್ ಮತ್ತು ರಷ್ಯಾ ವಿರುದ್ಧ ಯುದ್ಧ ಶುರುವಾಗಿ 3 ವರ್ಷ ಕಳೆದಿದೆ. ಈ 3 ವರ್ಷದಲ್ಲೇ ರಷ್ಯಾ ಇಷ್ಟೊಂದು ಕಠೋರವಾಗಿ ಉಕ್ರೇನ್ ಮೇಲೆ ದಾಳಿ ಮಾಡಿರಲಿಲ್ಲ. ಅಷ್ಟು ಭೀಕರವಾಗಿ ಈ ಬಾರಿ ರಷ್ಯಾ ದಾಳಿ ಮಾಡಿದೆ. ಇಷ್ಟು ದಿನ ಉಕ್ರೇನ್ ಮೇಲೆ ಸ್ಪೆಷಲ್ ಆಪರೇಷನ್ ಅಂತ ಹೇಳ್ತಾ ಇದ್ದಂಥ ರಷ್ಯಾ ಈಗ ತೀವ್ರತರವಾದಂಥ ಯುದ್ಧಕ್ಕೆ ಮುನ್ನುಡಿ ಬರೆದಂತೆ ಕಂಡು ಬರ್ತಾ ಇದೆ. ಮಿತ್ರರೇ, ಈ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಉಕ್ರೇನ್ಗೆ ಎಷ್ಟು ನಷ್ಟ ಆಗಿದೆ, ರಷ್ಯಾ ಯಾವ ರೂಪದಲ್ಲಿ ದಾಳಿ ಮಾಡಿದೆ, ಯಾವ್ಯಾವ ಮಿಸೈಲನ್ನು ಬಳಸಿದೆ, ಇದೆಲ್ಲದನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಉಕ್ರೇನ್ ರಷ್ಯಾದ ಒಳಗೆ ಡ್ರೋನ್ ಅಟ್ಯಾಕ್ ಮಾಡ್ತಲ್ಲ, ಆಪರೇಷನ್ ಸ್ಪೈಡರ್ ವೆಬ್ ಹೆಸರಿನಲ್ಲಿ, ಇದು ರಷ್ಯಾವನ್ನು ಭಾರಿ ಕೆಣಕಿತ್ತು. ರಷ್ಯಾದ ಒಳಗೂ ಕೂಡ ಈ ಪುತಿನ್ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿಯಾಗಿತ್ತು. ಇಷ್ಟೆಲ್ಲ ನಮಗೆ ಹಾನಿ ಆಗ್ತಾ ಇದೆ, ನೀವಿನ್ನೂ ಯಾಕೆ ಉಕ್ರೇನ್ಗೆ ಸರಿಯಾದ ಪ್ರತೀಕಾರವನ್ನು ತೀರಿಸ್ಕೊಳ್ತಾ ಇಲ್ಲ, ರಷ್ಯಾ ಅಷ್ಟೊಂದು ವೀಕ್ ಆಗಿದೆಯಾ, ಹೀಗೆಲ್ಲ ಅಲ್ಲಿನ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದರು. ನಮ್ಮ ಬಳಿಯಲ್ಲಿ ಇಷ್ಟೆಲ್ಲ ನ್ಯೂಕ್ಲಿಯರ್ ವೆಪನ್ಗಳಿದ್ದಾವೆ, ಇಂತಿಂತಹ ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿದ್ದಾವೆ, ನಾವು ಯಾವುದನ್ನು ಪ್ರಯೋಗ ಮಾಡ್ತಾ ಇಲ್ಲ. ಉಕ್ರೇನ್ ಮೇಲೆ ಕೇವಲ ಒಂದಷ್ಟು ಚಿಕ್ಕ ಪುಟ್ಟ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ವರ್ಷಾನುಗಟ್ಟಲೆ ಎಳ್ಕೊಂಡು ಹೋಗ್ತಾ ಇದ್ದೀವಿ. ಉಕ್ರೇನ್ಗೆ ನಾವು ಹೆಚ್ಚು ಟೈಮ್ ಕೊಡ್ತಾ ಇದ್ದೀವಿ. ಇದು ಯಾಕೆ ಅಂತ ರಷ್ಯಾದ ಜನ ಪ್ರಶ್ನಿಸೋದಕ್ಕೆ ಶುರು ಮಾಡಿದ್ರು. ಆಗ ಮಿತ್ರರೇ, ಜಗತ್ತಿಗೆ ಗೊತ್ತಿತ್ತು ಪುತಿನ್ ಇದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ತಾರೆ. ಇದು ಕನ್ಫರ್ಮ್ ಆದಂತಹ ವಿಚಾರ. ಕಳೆದ ರಾತ್ರಿ ರಷ್ಯಾ ಆ ಪ್ರತೀಕಾರವನ್ನು ತೀರಿಸ್ಕೊಂಡಿದೆ. ಅದು ಏನು ಸಣ್ಣ ಪುಟ್ಟ ಪ್ರತೀಕಾರವಲ್ಲ. ರಷ್ಯಾ ಒಟ್ಟು 400 ಕಾಮಕಾಸಿ ಡ್ರೋನ್ಗಳು, ಅದರಲ್ಲಿ ವಾರ್ ಹೆಡ್ಗಳು ಕೂಡ ಇದ್ವು, ಇದು ಸೂಸೈಡ್ ಡ್ರೋನ್ಗಳಾಗಿದ್ವು, ಅದನ್ನು ಉಕ್ರೇನ್ ಮೇಲೆ ಹಾರಿಬಿಡ್ತು. ಏಕಕಾಲಕ್ಕೆ 400 ಡ್ರೋನ್ಗಳು ಉಕ್ರೇನ್ನ ಬೇರೆ ಬೇರೆ ಭಾಗದ ಮೇಲೆ ಈ ದಾಳಿಯನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ತನ್ನ ವಿವಿಧ 40 ಮಿಸೈಲ್ಗಳನ್ನು ಕೂಡ ರಷ್ಯಾ ಹಾರಿಸ್ತು. ಒಂದೇ ಶ್ರೇಣಿಯ ಮಿಸೈಲ್ಗಳಲ್ಲ, ಬೇರೆ ಬೇರೆ ಸ್ವರೂಪದ ಮಿಸೈಲ್ಗಳನ್ನು ಉಕ್ರೇನ್ ಕಡೆಗೆ ಹಾರಿಸ್ತು. ಅದು ಕೂಡ 40 ಮಿಸೈಲ್ಗಳು ಏಕಕಾಲಕ್ಕೆ. ಉಕ್ರೇನ್ನ ರಾಜಧಾನಿ ಕೀವ್ ಮೇಲೂ ದಾಳಿ ಮಾಡಲಾಯಿತು. ಹಾಗೆ ಪೆರ್ನೋಪಿಲ್, ಇದು ಸಹ ಉಕ್ರೇನ್ನ ಒಂದು ಪ್ರಮುಖ ನಗರ. ಇಲ್ಲಿ ಪವರ್ ಗ್ರಿಡ್ಗಳಿದ್ವು, ಹಾಗೆ ರೈಲ್ವೆ ಗ್ರಿಡ್ಗಳು ಕೂಡ ಇದ್ವು. ಇದನ್ನೆಲ್ಲ ಟಾರ್ಗೆಟ್ ಮಾಡಿ ರಷ್ಯಾ ದಾಳಿ ಮಾಡ್ತು. ಹಾಗೆ ಒಡೆಸಾ ಅನ್ನುವಂಥ ಪ್ರಮುಖ ನಗರ, ಇಲ್ಲಿ ಪೋರ್ಟ್ ಕೂಡ ಇದೆ, ಅದನ್ನು ಗುರಿಯಾಗಿಸಿ ರಷ್ಯಾ ದಾಳಿ ಮಾಡ್ತು. ಹಾಗೆ ಲೆವಿವ್ ಅನ್ನುವಂಥ ಉಕ್ರೇನ್ನ ಪಶ್ಚಿಮ ಭಾಗದಲ್ಲಿರುವಂಥ ಪ್ರಮುಖ ನಗರ, ಅದರ ಮೇಲೂ ಕೂಡ ರಷ್ಯಾ ದಾಳಿ ಮಾಡ್ತು. ರಷ್ಯಾ ಒಟ್ಟು ಉಕ್ರೇನ್ನ 9 ನಗರಗಳ ಮೇಲೆ 400 ಡ್ರೋನ್ಗಳು ಹಾಗೂ 40 ಮಿಸೈಲ್ಗಳನ್ನು ಬಳಸಿ ಏಕಕಾಲಕ್ಕೆ ದಾಳಿ ಮಾಡಿತು. ಇದರ ಪರಿಣಾಮ ಏನಾಯಿತು ಕೇಳಿದ್ರೆ 80 ಮಂದಿ ಗಾಯಗೊಂಡಿದ್ದಾರೆ, 6 ಮಂದಿ ಈಗಾಗಲೇ ಸಾವಿಗೀಡಾಗಿದ್ದಾರೆ. ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗುವಂಥ ಎಲ್ಲ ಲಕ್ಷಣಗಳಿದೆ. ದಾಳಿಯ ಭೀಕರತೆ ಎಷ್ಟಿತ್ತು ಕೇಳಿದ್ರೆ, ಉಕ್ರೇನ್ನ ರಾಜಧಾನಿ ಕೀವ್ನಲ್ಲಿ ರಾತ್ರಿಯೇ ಸೂರ್ಯೋದಯದಂತೆ ಭಾಸವಾಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಇಡೀ ಕೀವ್ನಾದ್ಯಂತ ಬೆಳಕು ಆವರಿಸಿತ್ತು. ಯಾಕೆ ಕೇಳಿದ್ರೆ ಅಂತಹ ದೊಡ್ಡ ದೊಡ್ಡ ಮಿಸೈಲ್ಗಳು ಬಂದು ಹಿಟ್ಟಾಗಿದ್ದಾವೆ. ಜೊತೆಗೆ ಉಕ್ರೇನ್ನ ರಾಜಧಾನಿಯ ಮೆಟ್ರೋ ಸರ್ವಿಸನ್ನು ಕೂಡ ಗುರಿಯಾಗಿಸಿ ರಷ್ಯಾ ದಾಳಿ ಮಾಡಿದೆ, ಅದಕ್ಕೂ ಕೂಡ ಹಾನಿ ಮಾಡಿದೆ. ಟೋಟಲಿ ಇಡೀ ಕೀವ್ ನಗರದಲ್ಲಿ ಎಲ್ಲ ಭಾಗದಲ್ಲೂ ದಾಳಿ ಆಗಿಬಿಟ್ಟಿದೆ. ಒಂದು ಕಡೆ 400 ಕಾಮಕಾಜಿ ಆತ್ಮಹತ್ಯಾ ಡ್ರೋನ್ಗಳು, ಇನ್ನೊಂದು ಕಡೆ 40 ಬಿಗ್ ಮಿಸೈಲ್ಗಳು. ಈ ಮಿಸೈಲ್ಗಳ ಪೈಕಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಹಾಗೆ ಕ್ಯಾಲಿಬರ್ ಕ್ರೂಸ್ ಮಿಸೈಲ್ಗಳು, ರಷ್ಯಾದ ಶಕ್ತಿಶಾಲಿಯಾದಂಥ KH-101 ಮಿಸೈಲ್, ಹಾಗೆ KH-22 ಮಿಸೈಲ್, ಇವುಗಳನ್ನು ಕೂಡ ಲಾಂಚ್ ಮಾಡಲಾಗಿದೆ. ಇದರ ಜೊತೆಗೆ ಇನ್ನೊಂದು ಅನುಮಾನ ಏನು ಕೇಳಿದ್ರೆ,
ಕೀವ್ನಲ್ಲಿ ಆದಂತಹ ಕೆಲವು ಹಾನಿಯನ್ನು ನೋಡಿ ಇಲ್ಲಿ ರಷ್ಯಾ ತನ್ನ ಹೈಪರ್ಸಾನಿಕ್ ಕಿಂಜಲ್ ಮಿಸೈಲ್ ಅನ್ನು ಕೂಡ ಬಳಸಿರಬಹುದು ಅಂತ ಅನುಮಾನ ಮಾಡಲಾಗ್ತಾ ಇದೆ. ಈ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಇದಿಷ್ಟಕ್ಕೆ ನಿಲ್ಲುತ್ತಾ ಯಾರಿಗೂ ಕೂಡ ಗೊತ್ತಿಲ್ಲ. ಇದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದು. ಯಾಕೆಂದ್ರೆ ಪುತಿನ್ ತೀವ್ರವಾಗಿ ಬೇಸರಗೊಂಡಿದ್ದಾರೆ. ಪುತಿನ್ ಒಂದು ದೊಡ್ಡ ಪ್ರತೀಕಾರಕ್ಕೆ ಯತ್ನ ಮಾಡಬಹುದು ಅನ್ನುವಂತಹ ಅನುಮಾನ ಇಡೀ ಜಗತ್ತಿಗಿತ್ತು. ಜೊತೆಗೆ ಇದಕ್ಕೆ ಪೂರಕವಾಗಿ ಟ್ರಂಪ್ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ರಷ್ಯಾ ಮೇಲೆ ಆಪರೇಷನ್ ಸ್ಪೈಡರ್ ವೆಬ್ ಹೆಸರಿನಲ್ಲಿ ಉಕ್ರೇನ್ ದಾಳಿ ಮಾಡ್ತಲ್ಲ, ಅದಾದ ಬಳಿಕ ಪುತಿನ್ ಮತ್ತು ಟ್ರಂಪ್ 75 ನಿಮಿಷಗಳ ಕಾಲ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ರು. ಅನಂತರ ಟ್ರಂಪ್ ಒಂದು ಸುಳಿವನ್ನ ಕೊಟ್ಟಿದ್ರು. ಪುತಿನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ, ಪ್ರತಿ ದಾಳಿ ನಿಶ್ಚಿತ, ಈ ಒಂದು ಸುಳಿವನ್ನ ಟ್ರಂಪ್ ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ಈಗ ಒಮ್ಮೆ ರಷ್ಯಾ ದಾಳಿ ಮಾಡಿದೆ. ಇದಿಷ್ಟಕ್ಕೆ ನಿಲ್ಲುತ್ತಾ ಮುಂದುವರಿಯುತ್ತಾ ಯಾರಿಗೂ ಕೂಡ ಗೊತ್ತಿಲ್ಲ. ರಷ್ಯಾ ದಾಳಿಯನ್ನು ಮುಂದುವರಿಸಿದ್ರೆ ಉಕ್ರೇನ್ ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ. ನಿಮಗೆ ನೆನಪಿರಲಿ ಮಿತ್ರರೇ, ರಷ್ಯಾಗೆ ಉಕ್ರೇನನ್ನು ಸಂಪೂರ್ಣ ನಾಶ ಮಾಡುವಂಥ ಯಾವುದೇ ಇಂಟೆನ್ಷನ್ ಇದ್ದಂತೆ ಕಂಡು ಬರ್ತಾ ಇರಲಿಲ್ಲ. ಪುತಿನ್ ಪದೇ ಪದೇ ಹೇಳ್ತಾ ಇದ್ರು, ನಾವೊಂದು ಸ್ಪೆಷಲ್ ಮಿಲಿಟರಿ ಆಪರೇಷನ್ ಅನ್ನು ಕೈಗೊಂಡಿದ್ದೀವಿ, ಇದು ಯುದ್ಧ ಅಲ್ಲ, ಹೀಗಂತ ಪುತಿನ್ ಹೇಳ್ತಾ ಇದ್ರು. ಪುತಿನ್ಗೆ ಉಕ್ರೇನಿಂದ ಬೇರೇನೂ ಬೇಕಾಗಿರಲಿಲ್ಲ. ಅವರು ಯಾವ ಕಾರಣಕ್ಕೂ ಕೂಡ ನ್ಯಾಟೋವನ್ನು ಸೇರಬಾರ್ದು, ಈ ಜೆಲೆನ್ಸ್ಕಿ ಉಕ್ರೇನ್ನ ಅಧ್ಯಕ್ಷರಾಗಿರಬಾರ್ದು. ಅಂದರೆ ಪುತಿನ್ ಬಯಸ್ತಾ ಇದ್ದಿದ್ದು ಉಕ್ರೇನ್ನಲ್ಲೊಂದು ಕೈಗೊಂಬೆ ಸರ್ಕಾರ ಇರಬೇಕು. ಈ ಜೆಲೆನ್ಸ್ಕಿ ಬರೋದಕ್ಕೆ ಮುಂಚೆ ಉಕ್ರೇನ್ ಯಾವ ಸ್ಥಿತಿಯಲ್ಲಿತ್ತೋ ಅದೇ ಸ್ಥಿತಿಯಲ್ಲಿ ಮುಂದುವರಿಯಬೇಕು ಅಂತ ರಷ್ಯಾದ ಪುತಿನ್ ಬಯಸ್ತಾ ಇದ್ರು. ಈ ಉಕ್ರೇನ್ ಭಾಗದಲ್ಲಿ ನ್ಯಾಟೋ ಬಂದು ಕೂರುವಂತಹದ್ದು ಪುತಿನ್ಗೆ ಯಾವ ಕಾರಣಕ್ಕೂ ಇಷ್ಟ ಇಲ್ಲ. ಅದನ್ನು ತಡೆಯೋದಕ್ಕೆ ನಾವು ಎಷ್ಟೇ ಬೇಕಾದರೂ ಬೆಲೆ ತೆರ್ತೀವಿ ಅಂತೇಳಿ ಪುತಿನ್ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರವಾಗಿ 3 ವರ್ಷ ಡ್ರ್ಯಾಗ್ ಆದರೂ ಕೂಡ ಯುದ್ಧವನ್ನು ಪುತಿನ್ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ರಷ್ಯಾ ಇಷ್ಟೆಲ್ಲ ದಾಳಿ ಮಾಡ್ತಾ ಇದೆ, ಪ್ರತೀಕಾರ ಇನ್ನೂ ಮುಂದುವರಿಯುತ್ತಾ ಅಂತ ಗೊತ್ತಿಲ್ಲ. ಇಷ್ಟಾದರೂ ಕೂಡ ಉಕ್ರೇನ್ನ ಹುಂಬ ಅಧ್ಯಕ್ಷ ಜೆಲೆನ್ಸ್ಕಿ ಮಾತ್ರ ಬೇರೆದೇ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಆತ ಏನು ಹೇಳಿದ್ದಾನೆ ಅಂತಂದರೆ, ರಷ್ಯಾ ನಮ್ಮ ಮೇಲೆ ಬಹಳ ಭೀಕರವಾದಂತಹ ದಾಳಿ ಮಾಡಿದೆ, ಕೇವಲ ಸಿವಿಲಿಯನ್ಸ್ ಅನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. ನಾವು ಆಪರೇಷನ್ ಸ್ಪೈಡರ್ ವೆಬ್ ಮಾಡಿದ್ದು ರಷ್ಯಾದ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ. ಅವರ ಬಾಂಬರ್ಗಳಿಗೆ ಹಾನಿ ಮಾಡಿದ್ವಿ, ಅವರ ಫೈಟರ್ ಏರ್ಕ್ರಾಫ್ಟ್ಗಳಿಗೆ ಹಾನಿ ಮಾಡಿದ್ವಿ. ಅದನ್ನು ಬಿಟ್ಟರೆ ರಷ್ಯಾದ ಯಾವುದೇ ನಾಗರಿಕರಿಗೆ ನಾವು ಹಾನಿ ಮಾಡಿರಲಿಲ್ಲ. ಆದರೆ ರಷ್ಯಾ ನಮ್ಮ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು ನಾಗರಿಕರ ಮೇಲೆ. ನಮ್ಮ ನಾಗರಿಕರ ಸಾವಾಗ್ತಾ ಇದೆ, ನಗರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಇದನ್ನು ವಾರ್ ಕ್ರೈಮ್ ಅಂತ ಪರಿಗಣಿಸಲಾಗತ್ತೆ. ಮಿತ್ರರೇ, ಇವರು ವಾರ್ ಕ್ರೈಮ್ ಅಂತಾದರೂ ಪರಿಗಣಿಸಲಿ ಅಥವಾ ಪುತಿನ್ ದೊಡ್ಡ ಅಪರಾಧಿ ಅಂತ ಬೇಕಾದರೂ ಪರಿಗಣಿಸಲಿ, ಇದರಿಂದ ಉಕ್ರೇನ್ ಅವರಿಗೆ ಏನೂ ಲಾಭ ಆಗೋದಿಲ್ಲ. ಇದನ್ನು ಮೊದಲು ಜೆಲೆನ್ಸ್ಕಿ ಅರ್ಥ ಮಾಡಿಕೊಳ್ಬೇಕು. ಈಗ ಹರಿಯುವ ನೀರಿನ ವಿರುದ್ಧವಾಗಿ ಈಜುತ್ತೀನಿ ಅಂತಂದರೆ ಅದು ಸಾಧ್ಯ ಆಗದೇ ಇರುವಂಥ ವಿಚಾರ. ನಾವು ಸದ್ಯ ಬಚಾವಾಗಬೇಕು, ಬದುಕುಳಿದ್ರೆ ಮುಂದೇನೋ ಯೋಚನೆ ಮಾಡೋಣ ಅನ್ನುವಂಥ ಪರಿಸ್ಥಿತಿಯಲ್ಲಿ ಉಕ್ರೇನ್ ಇದೆ. ಆದರೂ ಕೂಡ ಜೆಲೆನ್ಸ್ಕಿ ಏನು ಹೇಳ್ತಾ ಇದ್ದಾನೆ, ಇದನ್ನು ವಾರ್ ಕ್ರೈಮ್, ರಷ್ಯಾ ನಮ್ಮ ಮೇಲೆ ಈ ರೀತಿಯಾಗಿ ದಾಳಿ ಮಾಡ್ತಾ ಇದೆ. ಈ ಜೆಲೆನ್ಸ್ಕಿ ಈಗಲೂ ಕೂಡ ವಿಕ್ಟಿಮ್ ಕಾರ್ಡನ್ನು ಹಿಡ್ಕೊಂಡು ಪಾಶ್ಚಿಮಾತ್ಯರ ಬಳಿಯಲ್ಲಿ ಶಸ್ತ್ರಾಸ್ತ್ರವನ್ನು ಕೇಳ್ತಾ ಇದ್ದಾನೆ. ಇದಕ್ಕೆ ಮುಂದುವರೆದು ಈ ಜೆಲೆನ್ಸ್ಕಿ ಹೇಳಿದ್ದಾನೆ, ನಮಗೆ ಲಾಂಗ್ ರೇಂಜ್ನ ಮಿಸೈಲ್ಗಳ ಅವಶ್ಯಕತೆ ಇದೆ, ಜೊತೆಗೆ ಈಗಿರುವಂತಹ ನಿರ್ಬಂಧಗಳನ್ನು ಪಾಶ್ಚಿಮಾತ್ಯ ದೇಶಗಳು ತೆಗೆದುಹಾಕಬೇಕು. ನಿಮಗೆಲ್ಲ ಗೊತ್ತಿರಬಹುದು, ಅಮೆರಿಕ ಇರಬಹುದು, ಯುರೋಪ್ನ ಕೆಲ ದೇಶಗಳು ಈ ಜೆಲೆನ್ಸ್ಕಿಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದ್ದಾರೆ. ಅಂದರೆ ಉಕ್ರೇನ್ಗೆ ಶಸ್ತ್ರಾಸ್ತ್ರ ಕೊಟ್ಟಿದ್ದಾರೆ, ಆದರೆ ಅದಕ್ಕೆ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಗಳಿದ್ದಾವೆ. ಅವರು ಮನಸ್ಸು ಬಂದಂತೆ ಆ ಶಸ್ತ್ರಾಸ್ತ್ರಗಳನ್ನು ರಷ್ಯಾ ಮೇಲೆ ಬಳಸುವಂತಿಲ್ಲ, ರಷ್ಯಾದ ಎಲ್ಲ ಭಾಗಗಳ ಮೇಲೆ ದಾಳಿ ಮಾಡುವಂತಿಲ್ಲ. ಸೀಮಿತವಾದಂತಹ ಒಂದು ಪರಿಮಿತಿಯನ್ನು ಅವರಿಗೆ ಕೊಡಲಾಗಿದೆ. ಹೀಗಾಗಿ ಉಕ್ರೇನ್ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಬಳಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಜೆಲೆನ್ಸ್ಕಿ ಹೇಳ್ತಾ ಇದ್ದಾನೆ, ಈ ರೀತಿಯ ರಿಸ್ಟ್ರಿಕ್ಷನ್ಗಳನ್ನು ತೆಗೆದುಹಾಕಬೇಡಿ, ನಾವು ರಷ್ಯಾದ ಎಲ್ಲ ಭಾಗದ ಮೇಲೂ ದಾಳಿ ಮಾಡೋದಕ್ಕೆ ನಮ್ಗೆ ಅವಕಾಶವನ್ನು ಕೊಡಿ, ಆಗ ನಾವು ರಷ್ಯಾಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ಇವ್ರು ಏನು ಬುದ್ಧಿ ಕಲಿಸ್ತಾರೋ ಅದೇನಾಗುತ್ತೋ ದೇವರಿಗೆ ಗೊತ್ತು. ಆದರೆ ಈ ಹುಂಬ ಅಧ್ಯಕ್ಷನ ಕಾರಣದಿಂದಾಗಿ ಒಂದು ಇಡೀ ದೇಶ ಸರ್ವನಾಶ ಆಗಿ ಹೋಗುತ್ತೆ. ಹಾಗೆ ನೋಡೋಕೆ ಹೋದರೆ ಉಕ್ರೇನ್ ತುಂಬ ಸುಂದರವಾದಂತಹ ದೇಶ, ಅಲ್ಲೇನೋ ದೊಡ್ಡ ಸಮಸ್ಯೆಗಳಿತ್ತು ಅಂತಿಲ್ಲ, ಸಾಕಷ್ಟು ಮುಂದುವರಿಯುತ್ತಿರುವಂತಹ ದೇಶವೇ ಆಗಿತ್ತಲ್ಲಿ. ಈಗ ನಾವು ಸಿರಿಯಾ, ಲೆಬನಾನ್ ಈ ಎಲ್ಲ ದೇಶಗಳನ್ನು ನೋಡಿದ್ರೆ ಉಕ್ರೇನ್ ಸಿಕ್ಕಾಪಟ್ಟೆ ಬೆಟರ್ ಆಗಿತ್ತು. ಬಹಳ ಅದ್ಭುತವಾದಂತಹ ನಗರಗಳಿದ್ವು, ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿತ್ತು, ಉದ್ಯೋಗ ಸಿಗ್ತಾ ಇತ್ತು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರೋದಕ್ಕೆಲ್ಲ ಅವಕಾಶಗಳಿತ್ತು. ಜೊತೆಗೆ ಉಕ್ರೇನ್ನಲ್ಲಿ ಕೃಷಿಯೂ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ಒಬ್ಬ ಹುಚ್ಚು ಅಧ್ಯಕ್ಷನ ಹುಚ್ಚು ನಿರ್ಧಾರಗಳಿಂದಾಗಿ ಇಡೀ ದೇಶ ಇವತ್ತು ಕಗ್ಗತ್ತಲಲ್ಲಿ ಮುಳುಗಿದೆ, ಬಹಳ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಅಲ್ಲಿನ ಜನರಿಗೆ ಯಾವುದೇ ಭವಿಷ್ಯ ಕಾಣ್ತಾ ಇಲ್ಲ. ಈ ಯುದ್ಧ ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದರೆ, ಅಂದರೆ ಪುತಿನ್ ಏನು ಈಗ ದಾಳಿ ಮಾಡಿದಾರಲ್ಲ ಆ ಪ್ರಮಾಣದಲ್ಲೇ ಇನ್ನೊಂದು ವಾರ ದಾಳಿ ಮಾಡಿದ್ದೆ ಆದರೆ ಉಕ್ರೇನ್ ಸರ್ವನಾಶ ಆಗಿ ಹೋಗುತ್ತೆ. ಉಕ್ರೇನ್ನ ಅಧ್ಯಕ್ಷನಿಗಂತೂ ಬುದ್ಧಿ ಇಲ್ಲ. ಉಕ್ರೇನ್ನ ಜನರಾದರೂ ಸ್ವಲ್ಪ ಯೋಚನೆ ಮಾಡಬೇಕಿತ್ತು, ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಯಾಕೆ ಗೊತ್ತಾ, ಇವತ್ತು ಉಕ್ರೇನ್ ಬಲಿಕ ಬಕ್ರ ಆಗ್ತಾ ಇದೆ. ಪಾಶ್ಚಿಮಾತ್ಯ ಎಲ್ಲ ಶಕ್ತಿಗಳು ಕೂಡ ಈಗ ಅಮೆರಿಕವನ್ನು ಹೊರತುಪಡಿಸಿ, ಅಮೆರಿಕದ ಟ್ರಂಪ್ಗೆ ಈ ಯುದ್ಧ ಬೇಕಾಗಿಲ್ಲ. ನಾನು ಶಾಂತಿಯನ್ನು ಸ್ಥಾಪಿಸಿದೆ, ನನ್ನ ಕಾರಣಕ್ಕಾಗಿ ಯುದ್ಧ ನಿಂತೋಯ್ತು ಅಂತ ಆ ಕ್ರೆಡಿಟನ್ನು ತೆಗೆದುಕೊಳ್ಳೋದಕ್ಕೆ ಟ್ರಂಪ್ ಹವಣಿಸ್ತಾ ಇದ್ದಾರೆ. ಆದರೆ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಯಾಕೆ ಕೇಳಿದ್ರೆ ನಿಮಗೆಲ್ಲ ಗೊತ್ತು, ಶಾಂತಿ ಮಾತುಕತೆ ನಡೀತಾ ಇತ್ತು. ಅದಕ್ಕೆ ಮುಂಚೆ ಉಕ್ರೇನ್ ಆಪರೇಷನ್ ಸ್ಪೈಡರ್ ವೆಬ್ ಅನ್ನು ಮಾಡ್ತು, ರಷ್ಯಾ ಮತ್ತಷ್ಟು ಕೆರಳಿತು. ಶಾಂತಿ ಮಾತುಕತೆಗೆ ಅರ್ಥವೇ ಇರಲಿಲ್ಲ, ಅದೊಂದು ವಿಫಲವಾಗುವ ಮಾತುಕತೆ ಅಂತ ಮೊದಲೇ ತಿಳಿದಿತ್ತು. ಅಂದರೆ ಟ್ರಂಪ್ ಅವರ ಪ್ರತಿ ಪ್ರಯತ್ನಗಳು ಕೂಡ ಬಹಳ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾವೆ.
ಯಾಕೆ ಹಿನ್ನಡೆ ಆಗ್ತಾ ಇದೆ ಕೇಳಿದ್ರೆ ವೆಸ್ಟರ್ನ್ ಶಕ್ತಿಗಳು, ಮುಖ್ಯವಾಗಿ ಫ್ರಾನ್ಸ್ ಇರಬಹುದು, ಜರ್ಮನಿ ಇರಬಹುದು, ಅದಕ್ಕಿಂತ ಮುಖ್ಯವಾಗಿ UK ಇರಬಹುದು, ಈ ಯಾವುದೇ ದೇಶಗಳಿಗೂ ಕೂಡ ಯುಕ್ರೇನ್ ಯುದ್ಧ ವಿರಾಮಕ್ಕೆ ಒಪ್ಕೊಳ್ಳುವಂಥದ್ದು ಇಷ್ಟ ಇಲ್ಲ. ಯುಕ್ರೇನನ್ನು ಅವರು ಫ್ರಾಕ್ಸಿ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಲೈಕ್ ಪಾಕಿಸ್ತಾನವನ್ನು ಚೀನಾ ಬಳಸ್ಕೊಂಡಂತೆ. ನಿಮಗೆಲ್ಲ ಗೊತ್ತು, ಪಾಕಿಸ್ತಾನ ದೀರ್ಘಕಾಲ ಯುದ್ಧ ಮಾಡಿದ್ರೆ ಚೈನಾಗೆ ಬಹಳ ಖುಷಿ ಆಗುತ್ತೆ. ಯಾಕೆಂದರೆ ಭಾರತ ಯುದ್ಧದಲ್ಲಿ ಮುಳುಗಿರುತ್ತೆ, ಭಾರತ ವೀಕ್ ಆಗುತ್ತೆ. ಇದು ಚೈನಾ ಬಯಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಈ ರಷ್ಯಾವನ್ನು ವೀಕ್ ಮಾಡಬೇಕು, ರಷ್ಯಾಗೆ ಸಾಕಷ್ಟು ನಷ್ಟ ಆಗಬೇಕು ಅಂತ ಪಾಶ್ಚಿಮಾತ್ಯ ದೇಶಗಳು ಬಯಸ್ತಾ ಇದ್ದಾವೆ. ಯಾಕೆ ಅಂದರೆ ಈ ಎಲ್ಲ ಪಾಶ್ಚಿಮಾತ್ಯ ದೇಶಗಳಿಗೆ ಎಕ್ಸಿಸ್ಟಿಂಗ್ ಥ್ರೆಟ್ ಆಗಿರೋದು ರಷ್ಯಾ. UKಗೆ ನಾಳೆ ಏನೋ ಹಾನಿಯಾಗುತ್ತೆ, ಅಥವಾ ಫ್ರಾನ್ಸ್ಗೇನೋ ಹಾನಿಯಾಗುತ್ತೆ, ಜರ್ಮನಿಗೇನೋ ಹಾನಿಯಾಗುತ್ತೆ ಅಂತಂದರೆ ಅದಕ್ಕೆ ಮೂಲ ಕಾರಣ ರಷ್ಯಾ ಆಗಿರುತ್ತೆ. ರಷ್ಯಾ ಎಷ್ಟು ವೀಕ್ ಆಗುತ್ತೋ ಈ ಪಾಶ್ಚಿಮಾತ್ಯ ದೇಶಗಳಿಗೆ ಅಷ್ಟು ಲಾಭ ಆಗುತ್ತೆ. ಹೀಗಾಗಿ ತನ್ನ ಬಳಿ ಇರುವಂಥ ಶಸ್ತ್ರಾಸ್ತ್ರಗಳನ್ನು ಉಕ್ರೇನ್ಗೆ ಕೊಡ್ತಾ ಇದ್ದಾರೆ. ಉಕ್ರೇನ್ನ ಅಧ್ಯಕ್ಷನಿಗೆ ಇದು ಯಾವುದೂ ಅರ್ಥ ಆಗ್ತಾ ಇಲ್ಲ. ಆತ ನಾನು ಯುದ್ಧ ಮಾಡ್ತೀನಿ, ಗೆಲ್ತೀನಿ, ರಷ್ಯಾದ ವಿರುದ್ಧ ವಿಜಯ ಸಾಧಿಸ್ತೀನಿ, ನನ್ನ ಸಾರ್ವಭೌಮತ್ವವನ್ನು ಉಳಿಸ್ಕೊಳ್ತೀನಿ, ಹೀಗೆ ಅನೇಕ ರೀತಿಯಾಗಿ ಹುಚ್ಚುಚ್ಚು ಕನಸುಗಳನ್ನು ಇಟ್ಕೊಂಡು ಯುದ್ಧವನ್ನು ಮುಂದುವರಿಸ್ತಾ ಇದ್ದಾನೆ. ಇದರಿಂದ ರಿಯಲ್ ನಷ್ಟ ಆಗ್ತಾ ಇರುವಂಥದ್ದು ಉಕ್ರೇನ್ಗೆ, ಉಕ್ರೇನ್ನ ಜನತೆಗೆ. ಹೀಗಾಗಿ ಮುಂದಿನ ಕೆಲ ಗಂಟೆಗಳ ಕಾಲ ಉಕ್ರೇನ್ ಮೇಲೆ ರಷ್ಯಾ ಇನ್ನೂ ಭೀಕರವಾದ ದಾಳಿ ಮಾಡಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.